ಒಬ್ಬ ಯೋಧನಿಗೆ ತಾನು ಯುದ್ಧಕ್ಕೆ ಹೋಗುವ ಮುನ್ನ ಭಯವಿರುತ್ತೆ. ಅಕಸ್ಮಾತ್ ನಾನು ಜೀವಂತವಾಗಿ ಬರದೇ ಬಿದ್ದರೆ ಏನಪ್ಪ ಕತೆ ಅಂತ. ಈ ರೀತಿಯಂತಹ ಭಯ ಹೊಂದಿದ ಯೋಧ ಯುದ್ಧಕ್ಕೆ ಹೊರಡುವ ಮುನ್ನ ಯೋಧ ತನ್ನ ಗೆಳೆಯನಿಗೆ ಹೇಳಿರುತ್ತಾನೆ, ಮುಂದಿನ ಹಂತದಲ್ಲಿ ನಾನು ಅಕಸ್ಮಾತ್ ಜೀವಂತವಾಗಿ ಬರದೆ ಹೋದರೆ ನನ್ನ ಸಾವಿನ ವಿಷಯವನ್ನು ತನ್ನ ಕುಟುಂಬಕ್ಕೆ ನೀನು ಹೇಳಬೇಕೆಂದು ಎಂಬ ವಿಚಾರವನ್ನು, ಈ ರೀತಿಯಾದ ಅದ್ಭುತ ಕಲ್ಪನೆಯನ್ನು ತುಮಕೂರಿನ ಜನಾಬ್ ಜುಲ್ಕರ್ನೈನ್ರವರು ಗಾಯನ ಮುಖಾಂತರ ನಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ. ಬನ್ನಿ ಕೇಳೋಣ. ಮನೆಗೆ ಹೋಗಿ ನನ್ನ ಸಾವಿನ ಸುದ್ದಿ ಒಮ್ಮೆಲೆ ಕೊಡಬೇಡ ಗೆಳೆಯ. ಮನೆಗೆ ಹೋಗಿ ನನ್ನ ಸಾವಿನ ಸುದ್ದಿ ಒಮ್ಮೆಲೆ ಕೊಡಬೇಡ ಗೆಳೆಯ. ನನ್ನವರ ಹೃದಯಗಳು ಒಡೆದಾವು, ನನ್ನವರ ಹೃದಯಗಳು ಒಡೆದಾವು. ಮನೆಗೆ ಹೋಗಿ ನನ್ನ ಸಾವಿನ ಸುದ್ದಿ ಒಮ್ಮೆಲೆ ಕೊಡಬೇಡ ಗೆಳೆಯ. ನನ್ನವರ ಹೃದಯಗಳು ಒಡೆದಾವು, ನನ್ನವರ ಹೃದಯಗಳು ಒಡೆದಾವು. ನನ್ನ ಅಮ್ಮ ನನ್ನ ಬಗ್ಗೆ ಕೇಳಿದರೆ ಉರಿಯುತ್ತಿರುವ ದೀಪವನ್ನು ಆರಿಸಿಬಿಡು. ನನ್ನ ಅಮ್ಮ ನನ್ನ ಬಗ್ಗೆ ಕೇಳಿದರೆ ಉರಿಯುತ್ತಿರುವ ದೀಪವನ್ನು ಆರಿಸಿಬಿಡು. ಆದರೂ ಅರ್ಥವಾಗಲಿಲ್ಲವೆಂದರೆ ನಿನ್ನ ಕಣ್ಣಲ್ಲಿ 2 ಹನಿ ಸುರಿಸಿಬಿಡು. ಆದರೂ ಅರ್ಥವಾಗಲಿಲ್ಲವೆಂದರೆ ನಿನ್ನ ಕಣ್ಣಲ್ಲಿ 2 ಹನಿ ಸುರಿಸಿಬಿಡು. ಮನೆಗೆ ಹೋಗಿ ನನ್ನ ಸಾವಿನ ಸುದ್ದಿ ಒಮ್ಮೆಲೆ ಕೊಡಬೇಡ ಗೆಳೆಯ. ನನ್ನವರ ಹೃದಯಗಳು ಒಡೆದಾವು, ನನ್ನವರ ಹೃದಯಗಳು ಒಡೆದಾವು. ನನ್ನ ಅಪ್ಪ ನನ್ನ ಬಗ್ಗೆ ಕೇಳಿದರೆ ಅವರ ಬೆನ್ನನ್ನೊಮ್ಮೆ ನೆವರಿಸಿಬಿಡು. ನನ್ನ ಅಪ್ಪ ನನ್ನ ಬಗ್ಗೆ ಕೇಳಿದರೆ ಅವರ ಬೆನ್ನನ್ನೊಮ್ಮೆ ನೆವರಿಸಿಬಿಡು. ಆದರೂ ಅರ್ಥವಾಗಲಿಲ್ಲವೆಂದರೆ ಅವರ ಊರುಗೋಲನ್ನೇ ಮುರಿದು ಬಿಡು. ಆದರೂ ಅರ್ಥವಾಗಲಿಲ್ಲವೆಂದರೆ ಅವರ ಊರುಗೋಲನ್ನೇ ಮುರಿದು ಬಿಡು. ನನ್ನ ಅಪ್ಪ ನನ್ನ ಬಗ್ಗೆ ಕೇಳಿದರೆ ಅವರ ಬೆನ್ನನ್ನೊಮ್ಮೆ ನೆವರಿಸಿಬಿಡು. ಆದರೂ ಅರ್ಥವಾಗಲಿಲ್ಲವೆಂದರೆ ಅವರ ಊರುಗೋಲನ್ನೇ ಮುರಿದು ಬಿಡು. ಮನೆಗೆ ಹೋಗಿ ನನ್ನ ಸಾವಿನ ಸುದ್ದಿ ಒಮ್ಮೆಲೆ ಕೊಡಬೇಡ ಗೆಳೆಯ. ನನ್ನವರ ಹೃದಯಗಳು ಒಡೆದಾವು, ನನ್ನವರ ಹೃದಯಗಳು ಒಡೆದಾವು. ನನ್ನ ತಂಗಿ ನನ್ನ ಬಗ್ಗೆ ಕೇಳಿದರೆ ಬರಿದಾದ ಕೈಯ ಮಣಕಟ್ಟಿ ತೋರಿಸು. ನನ್ನ ತಂಗಿ ನನ್ನ ಬಗ್ಗೆ ಕೇಳಿದರೆ ಬರಿದಾದ ಕೈಯ ಮಣಿಕಟ್ಟ ತೋರಿಸು. ಆದರೂ ಅರ್ಥವಾಗಲಿಲ್ಲವೆಂದರೆ ರಕ್ತ ಸಿಕ್ತವಾದ ಈ ರಾಖಿಯನ್ನು ಮುಂದಿರಿಸು. ಆದರೂ ಅರ್ಥವಾಗಲಿಲ್ಲವೆಂದರೆ ಈ ರಕ್ತ ಸಿಕ್ತವಾದ ಈ ರಾಖಿಯನ್ನು ಮುಂದಿರಿಸು. ಮನೆಗೆ ಹೋಗಿ ನನ್ನ ಸಾವಿನ ಸುದ್ದಿ ಒಮ್ಮೆಲೆ ಕೊಡಬೇಡ ಗೆಳೆಯ. ನನ್ನವರ ಹೃದಯಗಳು ಒಡೆದಾವು, ನನ್ನವರ ಹೃದಯಗಳು ಒಡೆದಾವು. ನನ್ನ ತಮ್ಮ ನನ್ನ ಬಗ್ಗೆ ಕೇಳಿದರೆ ನನ್ನ ತಮ್ಮ
ನನ್ನ ಬಗ್ಗೆ ಕೇಳಿದರೆ ನಾ ಬರುತ್ತಿದ್ದ ಬರಿದಾದ ದಾರಿ ತೋರಿಸು. ನನ್ನ ತಮ್ಮ ನನ್ನ ಬಗ್ಗೆ ಕೇಳಿದರೆ ನಾ ಬರುತ್ತಿದ್ದ ಬರಿದಾದ ದಾರಿ ತೋರಿಸು. ಆದರೂ ಅರ್ಥವಾಗಲಿಲ್ಲವೆಂದರೆ ಅವನ ಮುಖವನ್ನೊಮ್ಮೆ ಎದೆಗವಿಚ್ಚಿ ಸಂತೈಸು. ಆದರೂ ಅರ್ಥವಾಗಲಿಲ್ಲವೆಂದರೆ ಅವನ ಮುಖವನ್ನೊಮ್ಮೆ ಎದೆಗವಿಚ್ಚಿ ಸಂತೈಸು. ಮನೆಗೆ ಹೋಗಿ ನನ್ನ ಸಾವಿನ ಸುದ್ದಿ ಒಮ್ಮೆಲೆ ಕೊಡಬೇಡ ಗೆಳೆಯ. ನನ್ನವರ ಹೃದಯಗಳು ಒಡೆದಾವು, ನನ್ನವರ ಹೃದಯಗಳು ಒಡೆದಾವು. ನನ್ನ ಹೆಂಡತಿ ನನ್ನ ಬಗ್ಗೆ ಕೇಳಿದರೆ, ನನ್ನ ಹೆಂಡತಿ ನನ್ನ ಬಗ್ಗೆ ಕೇಳಿದರೆ ತಲೆ ತಗ್ಗಿಸಿ ಒಂದು ದೀರ್ಘ ನಿಟ್ಟುಸಿರಬಿಡು. ನನ್ನ ಹೆಂಡತಿ ನನ್ನ ಬಗ್ಗೆ ಕೇಳಿದರೆ ತಲೆ ತಗ್ಗಿಸಿ ಒಂದು ದೀರ್ಘ ನಿಟ್ಟುಸಿರಬಿಡು. ಆದರೂ ಅರ್ಥವಾಗಲಿಲ್ಲವೆಂದರೆ ಅವಳ ಕಾಲಿಗೆ ಬಿದ್ದು ಕಾಲುಂಗುರ ತೆಗೆದು ಬಿಡು. ಆದರೂ ಅರ್ಥವಾಗಲಿಲ್ಲವೆಂದರೆ ಅವಳ ಕಾಲಿಗೆ ಬಿದ್ದು ಕಾಲುಂಗುರ ತೆಗೆದು ಬಿಡು. ಮನೆಗೆ ಹೋಗಿ ನನ್ನ ಸಾವಿನ ಸುದ್ದಿ ಒಮ್ಮೆಲೆ ಕೊಡಬೇಡ ಗೆಳೆಯ. ನನ್ನವರ ಹೃದಯಗಳು ಒಡೆದಾವು, ನನ್ನವರ ಹೃದಯಗಳು ಒಡೆದಾವು. ಕೊನೆಯದಾಗಿ ಆ ಪುಟ್ಟ ಹೆಣ್ಣು ನನ್ನ ಮಗಳು ನನ್ನ ಬಗ್ಗೆ ಕೇಳಿದರೆ, ನನ್ನ ಮಗಳು ನನ್ನ ಬಗ್ಗೆ ಕೇಳಿದರೆ ನನ್ನ ಮಗಳು ನನ್ನ ಬಗ್ಗೆ ಕೇಳಿದರೆ ಅವಳ ಹಣೆಗೊಂದು ಹೂ ಮುತ್ತನ್ನಿಡು. ನನ್ನ ಮಗಳು ನನ್ನ ಬಗ್ಗೆ ಕೇಳಿದರೆ ಅವಳ ಹಣೆಗೊಂದು ಹೂ ಮುತ್ತನ್ನಿಡು. ಆದರೂ ಅರ್ಥವಾಗಲಿಲ್ಲವೆಂದರೆ ಅವಳನ್ನು ಬಿಗಿದಪ್ಪಿ ಜೋರಾಗಿ ಅತ್ತಿಬಿಡು. ನನ್ನ ಮಗಳು ನನ್ನ ಬಗ್ಗೆ ಕೇಳಿದರೆ ಅವಳ ಹಣೆಗೊಂದು ಹೂ ಮುತ್ತನ್ನಿಡು. ಆದರೂ ಅರ್ಥವಾಗಲಿಲ್ಲವೆಂದರೆ ಅವಳನ್ನು ಬಿಗಿದಪ್ಪಿ ಜೋರಾಗಿ ಅತ್ತಿಬಿಡು. ಮನೆಗೆ ಹೋಗಿ ನನ್ನ ಸಾವಿನ ಸುದ್ದಿ ಒಮ್ಮೆಲೆ ಕೊಡಬೇಡ ಗೆಳೆಯ. ನನ್ನವರ ಹೃದಯಗಳು ಒಡೆದಾವು, ನನ್ನವರ ಹೃದಯಗಳು ಒಡೆದಾವು.